ಹಲೋ ಡಿಯೋರ್ಸ್, ನೀವು ತುಂಬ ಜನ ಸ್ಟೋರಿ ಹಾಕಿ ಅಂತ ಕೇಳ್ತಾ ಇದ್ರಿ. ಹಾಗೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿನ ಯಾವತ್ತೂ ಮರೆಯಲ್ಲ. ಹಾಗೆ ಇದು ಹೊಸ ಸ್ಟೋರಿ, ಸೊ ಹಾಕ್ತಾ ಇದ್ದೀನಿ. ಇದಕ್ಕೂ ನಿಮ್ಮ ಬೆಂಬಲ ಹಾಗೇ ಇರಲಿ ಅಂತ ಹೇಳ್ತೀನಿ. ಕತೆ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ. ತೆರೆ ಮೇಲೆ ಅವಳ ಮುಗ್ಧತೆ. ಪರದೆ ಮೇಲೆ ಮುದ್ದಾಗಿ ಕಾಣಿಸ್ತಿರೋ ಸಾವೇರಿ ಮುಖನ ನೋಡಿದ ತಕ್ಷಣ ರಣದೀರ್ ತುಟಿಗಳ ಮೇಲೆ ಸಣ್ಣದೊಂದು ನಗು ಸುಂದರವಾಗಿ ಬಂದು ಸೇರ್ತು. ಪಾರ್ಟಿವೇರ್ ಚೂಡಿದಾರ್ ಧರಿಸಿ ಯಾರನ್ನೋ ಹುಡುಕ್ತಿರುವಂತೆ ಸುತ್ತಲೂ ನೋಡ್ತಾ ಸಾವೇರಿ ಹೋಟೆಲ್ ಲಾಬಿಯಲ್ಲಿ ಅತ್ತಿಂದಿತ್ತ ಓಡಾಡ್ತಿದ್ಲು. ಅದಾದ ನಂತರ ಸ್ವಲ್ಪ ಸಮಯದವರೆಗೆ ಸಾವೇರಿ ಪರದೆ ಮೇಲೆ ಎಲ್ಲಿಯೂ ಕಾಣಿಸ್ಲಿಲ್ಲ. ಮತ್ತೆ ಒಂದು 15 ನಿಮಿಷಗಳ ನಂತರ ಅವಳು 3ನೇ ಮಹಡಿಯಲ್ಲಿರುವ ಸಾಮಾನ್ಯ ವಾಶ್ರೂಮ್ನಿಂದ ತೂಗಾಡ್ತಾ ಗೋಡೆಗಳನ್ನ ಆಸರಿಯಾಗಿ ಬಳಸ್ಕೊಂಡು ಹೊರಬರ್ತಿದ್ಲು. ಹೀಗೆ ಕೈಗಳಿಂದ ತಡ್ಕಾಡ್ಕೊಂಡು ಬರ್ತಿದ್ದ ಅವಳು ರಣಧೀರ್ ರೂಮ್ ಹತ್ರ ಬರೋವಷ್ಟರಲ್ಲಿ ಬಾಗಿಲು ತೆರೆದಿತ್ತು. ಕೋಣೆಯೊಳಗಡೆ ಬೀಳ್ತಿದ್ದ ಅವಳನ್ನು ಕೆಳಗೆ ಬೀಳ್ದಂತೆ ರಣಧೀರ್ ಕೈಗಳು ಸುತ್ತುವರೆದ್ವು. ಅದೇ ಸಮಯಕ್ಕೆ ಅಭಿ ಹೊರಗಿನಿಂದ ಮಾಸ್ಟರ್ ಕೀಯಿಂದ ರೂಮ್ ಲಾಕ್ ಮಾಡಿ ಅಲ್ಲಿಂದ ಸಣ್ಣದಾಗಿ ನಗ್ತಾ ಹೊರಟು ಹೋದ ಹಾಗೆ ಕಾಣಿಸ್ತು. ಮೊಬೈಲನ್ನು ಪಕ್ಕಕ್ಕಿಟ್ಕೊಂಡು ರಣಧೀರ್ ಯೋಚಿಸ್ದ. ನೀನು ಯಾರೆಂದು ನನಗೆ ಗೊತ್ತಿಲ್ಲ, ತಿಳಿಯದೇ ಬಂದೆ, ತಿಳಿದುಕೊಳ್ಳೋ ಅಷ್ಟರಲ್ಲಿ ಮಾಯವಾದೆ. ಆದರೆ ನಿನ್ನನ್ನು ಮಾತ್ರ ನಾನು ಬಿಟ್ಕೊಡೋದಕ್ಕೆ ಬಯಸೋದಿಲ್ಲ. ಹೇಗಾದರೂ ನಿನ್ನ ಸುಳು ತೆಗೆದು ನನ್ನವಳನ್ನಾಗಿ ಮಾಡ್ಕೊಳ್ತೇನೆ. ನಾನು ತಿಳಿಯದೆ ಮಾಡಿದ ಅಥವಾ ತಡೆಯಲು ಆಗದೆ ಮಾಡಿದ ಈ ಕೆಲಸ ಖಂಡಿತ ತಪ್ಪೆ. ಅದನ್ನು ಮದುವೆಯಿಂದ ಸರಿಪಡಿಸ್ಬೇಕು ಅಂತ ನಾನು ಬಯಸ್ತಿಲ್ಲ. ನಾನು ಮಾಡಿದ ತಪ್ಪಿಗೆ ನೀನು ಏನು ಮಾಡಿದ್ರೂ ಸಹಿಸ್ಕೊಂಡು ನಿನ್ನನ್ನು ನಾನು ಪ್ರೀತಿಯಿಂದ ಗೆದ್ದು ನನ್ನ ದೇವಿಯಾಗಿ ಮಾಡ್ಕೊಳ್ತೇನೆ. ಕೊನೆಯವರೆಗೂ ನಿನ್ನ ಜೊತೆಯಾಗೇ ಇರ್ತೇನೆ. ಸಾವೇರಿ ಬಗ್ಗೆ ದುಃಖಿಸ್ತಾ ಅವಳ ವಿವರಗಳನ್ನು ಹೇಗೆ ಪಡೆಯೋದಂತ ಆಲೋಚಿಸ್ತಿರುವಾಗ ಗಂಟೆಯವರೆ ತಡವಾಗಿ ಭಾರವಾದ ಹೆಜ್ಜೆಗಳನ್ನಿಡ್ತಾ ಸಾವೇರಿ ಹೋಟೆಲ್ನಿಂದ ಹೊರಗೆ ಬರೋದು ಮತ್ತು ರಸ್ತೆಯಲ್ಲಿದ್ದ ಆಟೋದಲ್ಲಿ ಹೊರಟು ಹೋಗೋದು ಹೋಟೆಲ್ ಕಾರಿಡಾರ್ ಮತ್ತು ಪ್ರವೇಶ ದ್ವಾರದಲ್ಲಿದ್ದ CCTV ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿತ್ತು. ಹೋಟೆಲ್ ಒಳಗಡೆ ಬಂದಾಗ ಅವಳ ಮುಖದಲ್ಲಿ ಇದ್ದ ನಗು ಹಿಂದಿರುವಾಗ ಎಲ್ಲಿಯೂ ಇಲ್ಲದೆ ಶೂನ್ಯದತ್ತ ನೋಡ್ತಾ ನಡೆಯುತ್ತಿದ್ದ ಅವಳನ್ನು ನೋಡಿದಾಗ ತಾನು ಅವಳಿಗೆ ಎಷ್ಟು ತೊಂದರೆ ಕೊಟ್ಟಿದ್ದೇನೆಂದು ಅರ್ಥವಾಗಿ ರಣಧೀರ್ ಕಣ್ಗಳಲ್ಲಿ ನೀರು ತುಂಬಿತು. ಅವಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಯೋಚಿಸಿದ್ದ ರಣಧೀರ್ಗೆ ಒಂದು ಫ್ಲ್ಯಾಶ್ನಂತೆ ತನ್ನ ಬೀಟಿಕ್ ಸ್ನೇಹಿತ ಹಾಗೆ ಆತ್ಮೀಯ ಸ್ನೇಹಿತನ ನೆನಪು ಮನಸ್ಸಿನಲ್ಲಿ ಮಿಂಚಿದ್ದನು. ತಕ್ಷಣ ಫೋನ್ ಅನ್ಲಾಕ್ ಮಾಡಿ ಅವನಿಗೆ ಕಾಲ್ ಮಾಡ್ದ ರಣಧೀರ್. 3ನೇ ರಿಂಗ್ಗೆ ಕಾಲ್ ಎತ್ತಿದ ಆ ಸ್ನೇಹಿತ, ಆಯ್ ರಾಣ, ಹೇಗಿದೆಯಾ ಅಂತ ನಗ್ತಾ ಮಾತನಾಡಿಸಿದ್ದನು. ಐ ಆಮ್ ಗುಡ್, ನೀನು ಹೇಗಿದೆಯಾ ದ್ರೋಣ ಅಂತ ಹೃದಯಪೂರ್ವಕವಾಗಿ ಶುಭ ಕೋರಿದ ರಣಧೀರ್. ಅಶ್ವಥ್ ಆ ಕಡೆಯಿಂದ, ನನ್ನನ್ನೇನು ನೋಡ್ತಿದ್ದಾಳೆ ಬೇಬಿ, ಟೂ ಗುಡ್. ನಿನ್ನನ್ನು ನೋಡಿ ಸುಮಾರು 1 ವರ್ಷವೇ ಆಯಿತು ರಾಣ, ಯಾವಾಗ ಭೇಟಿ ಮಾಡೋಣ? ರಣಧೀರ್, 1-2 ದಿನಗಳಲ್ಲಿ ನಾನೇ ನಿನ್ನ ಮನೆಗೆ ಬರ್ತೇನೆ. ಕಲ್ಯಾಣಿ ಅಮ್ಮ ಮತ್ತು ರೀತಿಯನ್ನು ನೋಡಬೇಕಂದಿದೆ. ಹಾಗೆ ನಮ್ಮ ಮಿಸ್ಟರ್ ಆರೋಗೆಂಟ್ ಲವ್ಲಿ ಫ್ಯಾಮಿಲಿ ಮ್ಯಾನ್ ಆಗಿ ಮಾಡಿ ಸೆರಗಿಗೆ ಕಟ್ಕೊಂಡಿರುವ ಸಮೀಕ್ಷಾಳನ್ನು ಅಭಿನಂದಿಸಬೇಕು ಅಂತ ತುಂಟತನದಿಂದ ಹೇಳ್ದ ರಣಧೀರ್. ಅಶ್ವಥ್, ಏಯ್ ಜಾಸ್ತಿ ಆಯಿತು, ನಾನು ಅಹಂಕಾರಿನಾ ಅಂತ ಸ್ವಲ್ಪ ಕೋಪದಿಂದ ಕೇಳಿದ್ದ ಅಶ್ವಥ್. ರಣಧೀರ್, ಅಲ್ವೇ ಕಾಲೇಜ್ನಲ್ಲಿ ಎಷ್ಟು ಗಲಾಟೆ ಮಾಡ್ತಿದ್ಯಾ, ನಿನಗೆಷ್ಟು ಪ್ರಪೋಸಲ್ಸ್ ಬಂದಿದ್ವು, ಆ ಪ್ರಪೋಸಲ್ ಮಾಡಿದ ಹುಡುಗಿಯರನ್ನು ಹೇಗೆ ನೋಡ್ಕೊಂಡಿದ್ಯಾ, ನೀನು ಮರೆತರೂ ನಾನು ಮರೆತಿಲ್ಲ ಬಾಬು. ಐ ರಿಮೆಂಬರ್ ಎವ್ರಿಥಿಂಗ್. ನನಗೆ ಎಲ್ಲವೂ ನೆನಪಿದೆ. ಹುಡುಗಿಯರಿಂದ ದೂರ ಓಡಿ ಹೋಗ್ತಿದ್ದೆ ನೀನು ಈಗ ಸಮೀಕ್ಷೆ ಜಪ ಮಾಡ್ತಿದ್ಯಾ ಅಂದರೆ ಅವಳು ನಿನ್ನ ಮೇಲೆ ಎಷ್ಟು ಪ್ರಭಾವ ಬೀರಿದಾಳೆ ಎಂಬುದನ್ನು ನನ್ನ ಕಣ್ಗಳಿಂದ ನೋಡಲೇಬೇಕು. ಆಗ ಖಂಡಿತ 1-2 ದಿನಗಳಲ್ಲಿ ನಿನ್ನನ್ನು ಮೀಟ್ ಮಾಡ್ತೀನಿ. ಅಶ್ವಥ್, ಹಲೋ ಬಾಬು, ಆ ಗಲಾಟೆಗಳಲ್ಲಿ ನಿನ್ನ ಕೈವಾಡವೂ ಇದೆ. ಏನು ಮಾಡಿದ್ರು ಒಟ್ಟಿಗೆ ಮಾಡಿದ್ದೀವಿ. ಇನ್ನು ಪ್ರಪೋಸಲ್ಸ್ ಹೇಗಿದ್ದರೂ ಬೆಡ್ ಮೇಲಿದ್ವು, ನಿನಗೆ ಗೊತ್ತಿಲ್ಲದೆ ಏನಿಲ್ಲ ಅಂತ ನಗ್ತಾ. ಹಾಗಾದರೆ ಆಸ್ಟ್ರೇಲಿಯಾದಿಂದ ಯಾವಾಗ ಬಂದೆ? ರಣಧೀರ್ ಕಾಲ್ ಭಾರತದ ನಂಬರ್ದಿಂದ ಬಂದಿದೆ ಅಂತ ಅರ್ಥವಾಗಿ ಕೇಳ್ದ ಅಶ್ವಥ್. ರಣಧೀರ್, ನಿನ್ನೆ ರಾತ್ರಿ ಬಂದೆ. ಲೈಫ್ ಹೇಗೆ ಸಾಗ್ತಿದೆ? ಸಮೀಕ್ಷಾ ಹೇಗಿದ್ದಾಳೆ? ಹೌ ಇಸ್ ಯುವರ್ ಬೇಬಿ? ಅಶ್ವಥ್, ಸಮೀಕ್ಷಾ ಪಕ್ಕದಲ್ಲೇ ಇದ್ದಾಳೆ. ನಾನು ಯಾರೊಂದಿಗೆ ಇಷ್ಟು ನಗ್ತಾ ಮಾತನಾಡ್ತಿದ್ದೇನಂತ ತಿಳಿದೆ ಆ ದೊಡ್ಡ ಕಣ್ಗಳನ್ನ ಇನ್ನಷ್ಟು ದೊಡ್ಡದು. ರಣಧೀರ್, ಆ ಹುಡುಗಿ ಕೈಯಿಂದ ಜಾರು ಹೋಗಿದ್ದಾಳೆ. ಈಗ ಅವಳನ್ನು ಹಿಡಿಬೇಕು. ಕೇವಲ ಅವಳು ಒಂದು ಫೋಟೋ ಬಿಟ್ಟರೆ ಅವಳ ಹೆಸರು ನನಗೆ ಗೊತ್ತಿಲ್ಲ. ನೀನು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನು ಸಿವಿಲ್ ಸ್ನೇಹಿತರ ತಂಡನ ಸಂಪರ್ಕಿಸಿ ಆ ಫೋಟೋ ಆಧರಿಸಿ ಅವಳ ಸಂಪೂರ್ಣ ವಿವರಗಳನ್ನ ನನಗೆ ಕೊಡಬೇಕು. ಮಾಡ್ತೀಯಾ ಅಂತ ವಿನಂತಿ ಧ್ವನಿಯಲ್ಲಿ ಕೇಳ್ದ. ರಣಧೀರ್ನ ಮಾತುಗಳನ್ನಿನ ದುಃಖ ಅಶ್ವಥ್ ಹೃದಯನ ತಟ್ಟಿತು. ಅಶ್ವಥ್, ನಾಳೆ ಮಧ್ಯಾಹ್ನದೊಳಗಡೆ
ಇನ್ಫಾರ್ಮೇಷನ್ನ ಕಳಿಸ್ತೀನಿ. ನೀನು ಮಾತ್ರ ಡಲ್ ಆಗಬೇಡ ರಾಣ. ನಿನ್ನ ಮನ್ಸನ್ನು ಗೆದ್ದಿದ್ದಾಳೆ ಅಂದರೆ ಖಂಡಿತ ಅವಳು ಬಹಳ ಅದೃಷ್ಟಶಾಲಿ. ನೀನು ಸಂತೋಷವಾಗಿ ಮಲಗು. ನಾಳೆ ಊಟದ ಸಮಯದಲ್ಲಿ ನಿನ್ನ ಪ್ರೀತಿ ಗೀತಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ನಕ್ಕನು. ರಣಧೀರ್, ನಿನ್ನ ಬಗ್ಗೆ ನನಗೆ ಗೊತ್ತು ಕಣೋ. ನಾಳೆ ನಿನ್ನ ಕಾಲ್ಗಾಗಿ ಕಾಯ್ತಿರ್ತೀನಿ. ಗುಡ್ ನೈಟ್ ಅಂತ ಹೇಳಿ ರಣಧೀರ್ ಕಾಲ್ ಕಟ್ ಮಾಡ್ದ. ಕಾಲ್ ಕಟ್ ಆದ ಮೊಬೈಲನ್ನು ಪಕ್ಕಕ್ಕಿಟ್ಟು ತನ್ನನ್ನೇ ನೋಡ್ತಿದ್ದ ಸಮೀಕ್ಷಾಳನ್ನು ಎದೆಗೆಳೆದುಕೊಂಡು ರಣಧೀರ್ ಬಗ್ಗೆ ಹೇಳಿದ್ದನ್ನು ದ್ರೋಣ, ಅವನು ತುಂಬ ಒಳ್ಳೆಯವನು. ಸಮೀಕ್ಷಾ ಆ ಹುಡುಗಿಯನ್ನು ಗಂಭೀರವಾಗಿ ಬಯಸ್ತಿದ್ದಾನೆ, ಆದ್ದರಿಂದ ನಾವು ಗಟ್ಟಿಯಾಗಿ ಪ್ರಯತ್ನಿಸಬೇಕು ಅಂತ ಹೇಳ್ತಿರುವಾಗಲೇ ದ್ರೋಣನ ಮೊಬೈಲ್ಗೆ ಮತ್ತೆ ಕಾಲ್ ಬಂದಿತ್ತು. ಅಶ್ವಥ್ ಆಲೋಚಿಸ್ತಾ ರಣಧೀರ್ಗೆ, ನಿನಗೇನೋ ಕೊರತೆ ಆದಂತೆ ಇದೆ, ಮಾತು ನಿಲ್ಲಿಸಿ ಮ್ಯಾಟ್ರ್ ಏನು ಅಂತ ಹೇಳು. ಇಷ್ಟರಾತ್ರಿ ಕಾಲ್ ಮಾಡಿದ್ಯಾ? ಬೆಳಿಗ್ಗೆಯಿಂದ ಫೋನ್ನ ಅರ್ಧ ಸೆಕೆಂಡ್ ಕೂಡ ಪಕ್ಕಕ್ಕಿಡದೆ ರಣಧೀರ್ ಅಶ್ವಥ್ನಿಂದ ಬರೋ ಕಾಲ್ಗಾಗಿ ಕಾಯ್ತಿದ್ದ. ಸರಿಯಾಗಿ 2 ಗಂಟೆಗೆ ಅಶ್ವಥ್ನಿಂದ ಕಾಲ್ ಬಂತು. ಕಾಲ್ ಪಿಕ್ ಮಾಡಿ ಆತಂಕದಿಂದ ಕೇಳ್ದವನು, ಏನಾದರೂ ಗೊತ್ತಾಯ್ತಾ ಕಣೋ? ಅಶ್ವಥ್, ಗೊತ್ತಾಯಿತು. ನಿನ್ನ ಪಿಕ್ಚರ್ ಆಧಾರದ ಮೇಲೆ ನನ್ನ ಸ್ನೇಹಿತರಲ್ಲಿ ಒಬ್ಬನು ಆಧಾರ್ ಕಾರ್ಡ್ ಟ್ರೇಸ್ ಮಾಡಿದ್ದಾನೆ. ಹಾಗೆ ವೈಯಕ್ತಿಕ ಮಾಹಿತಿಯನ್ನು ಇನ್ನೊಬ್ಬನು ಹಂಚ್ಕೊಂಡಿದ್ದಾನೆ. ನಿನಗೆ PDF ಮಾಡ್ತಿದ್ದೀನಿ, ನೋಡ್ಕೊ. ನಾನು ಹಾಸ್ಪಿಟಲಲ್ಲಿ ಇದ್ದೀನಿ, ಸಂಜೆ ಮಾತಾಡ್ತೇನೆ ಅಂತ ಅಶ್ವಥ್ ನನಗೆ ಮಾತನಾಡಿದ ನಂತರ ರಣಧೀರ್ ತಕ್ಷಣ ಹೋಟೆಲ್ ಮ್ಯಾನೇಜರ್ಗೆ ಕಾಲ್ ಮಾಡಿ ತಾನು ಕಳಿಸಿದ ವಿಡಿಯೋ ಇರುವಷ್ಟು ಅವಧಿಯ CCTV ದೃಶ್ಯಗಳನ್ನ ಡಿಲೀಟ್ ಮಾಡೋ ಅಂತ ಆದೇಶಿಸಿದ. ನಂತರ ಸಾವೇರಿ ಬಗ್ಗೆ ಆಲೋಚಿಸ್ತಾ ಮಂಚದ ಮೇಲೆ ಹೊರಗಿದ್ದವನು ರಣಧೀರ್. ಇನ್ನೊಂದೇನೆಂದರೆ ರಣಧೀರ್ ಹೋಟೆಲ್ನಲ್ಲಿ ಮೊಬೈಲ್ನ ಹೊಡೆದಾಕಿದ್ದ. ಅದು ಬೇರೆ ಮೊಬೈಲು, ಮತ್ತು ಅವ್ನ ಪರ್ಸ್ನಲ್ ಬೇರೆ ಮೊಬೈಲ್. ಅವ್ನ ಪರ್ಸ್ನಲ್ ನಂಬರ್ ಎಲ್ರಿಗೂ ಕೊಟ್ಟಿಲ್ಲ ಅವನು. ಮತ್ತು ಆ ಹೋಟೆಲ್ ಕೂಡ ನಮ್ಮ ಹೀರೋ ರಣಧೀರ್ದೆ. ರಣಧೀರ್ ಸಾವೇರಿ ಫೋಟೋನ ವಿಡಿಯೋದಿಂದ ಕಟ್ ಮಾಡಿ ಅಶ್ವಥ್ಗೆ ಕಳಿಸ್ದ. ಅಶ್ವಥ್ ಜೊತೆ ಸಮೀಕ್ಷಾ ಕೂಡ ಆ ಫೋಟೋನ ನೋಡ್ತಿದ್ಲು. ಸಮೀಕ್ಷಾ, ಈ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಶ್ವಥ್, ಅಚ್ಚು ರಾಜ್ಕುಮಾರಿ ಅಂತ ಇದ್ದಾಳೆ. ಎಂಥ ದೇವಕನ್ಯೆ ಅಂತಿದ್ದ ಸಾವೇರಿಯನ್ನು ನೋಡ್ತಾ ಹೇಳಿದ್ಲು. ಅಶ್ವಥ್, ರಾಜ್ಕುಮಾರ್ನಾದ್ಮೇಲೆ ಅವಳು ರಾಜ್ಕುಮಾರಿಯೇ ಆಗಿರ್ತಾಳೆ. ನನ್ನ ಹೃದಯದ ರಾಣಿ ಇನ್ನು ಮಲ್ಗೋಣ್ವೆ, ತುಂಬ ರಾತ್ರಿ ಆಗಿದೆ ಅಂತ ಸಮೀಕ್ಷೆಗಳನ್ನು ಸಮಾಧಾನಪಡಿಸಿ ಮಲಗಿಸಿದ. ನಂತರ ಸಾವೇರಿ ಫೋಟೋನ ತನ್ನ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಇನ್ಫಾರ್ಮೇಷನ್ ಬೇಕಂತ ಸಂದೇಶ ಕಳಿಸಿ ನಿಧಾನವಾಗಿ ಅಶ್ವಥ್ ಕೂಡ ನಿದ್ರೆಗೆ ಜಾರ್ದ. ರಣಧೀರ್ ಅಶ್ವಥ್ ಕಳಿಸಿದ PDF ತೆರೆದ. ಅದರಲ್ಲಿದ್ದ ಅವಳ ಹೆಸರನ್ನು ನೋಡಿದ ತಕ್ಷಣ ಅಪ್ರಯತ್ನವಾಗಿ ಪ್ರೀತಿಯಿಂದ ಸಾವೇರಿ ಅಂತ ರಣಧೀರ್ನ ತುಟಿಗಳು ಉಚ್ಚರಿಸಿದ್ವು. ಅವಳ ಮನೆ ವಿಳಾಸ, ಕುಟುಂಬ, ಶೈಕ್ಷಣಿಕ ವಿವರಗಳು ಮತ್ತು ಕಂಪ್ನಿ ಉದ್ಯೋಗದ ವಿವರಗಳು ಎಲ್ಲವೂ ಅಲ್ಲಿ ಕಾಣಿಸಿದ್ವು. ಸಾವೇರಿ ಕೆಲಸ ಮಾಡ್ತಿರೋ ಕಂಪ್ನಿ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಂತ ಯೋಚಿಸಿದ ರಣಧೀರ್ ತಕ್ಷಣ ಅಭಿಗೆ ಕಾಲ್ ಮಾಡ್ದ. ಒಂದು ನೋಟ್, ಇಲ್ಲಿ ಅಶ್ವಥ್ ಮತ್ತು ಅಭಿ ಗೊಂದಲವಾಗ್ತಿರೋದ್ರಿಂದ ಈ ಟಾಪಿಕಲ್ಲಿ ಅಶ್ವಥ್ನೊಂದಿಗೆ ಮುಂದುವರಿಸ್ತೀನಿ, ಯಾಕೆಂದರೆ ಹಿಂದಿನ ಭಾಗದಲ್ಲಿ ಅವನೇ ರಣಧೀರ್ಗೆ ಹೆಲ್ಪ್ ಮಾಡಿದ್ದು. ರಣಧೀರ್ ಕಾಲ್ ಮಾಡಿದಾಗ ಅಶ್ವಥ್, ಏನೋ ಬೇಕಿದೆ ರಾಣ ಅಂತ ಕೇಳಿದ್ದ. ರಣಧೀರ್, ಸಾವೇರಿ ಕೆಲಸ ಮಾಡ್ತಿರೋ ಕಂಪ್ನಿ ಬಗ್ಗೆ ವಿವರಗಳು ಬೇಕು, ಅದಕ್ಕೆ ನೀನು ಸಹಾಯ ಮಾಡಬೇಕು. ಅಶ್ವಥ್ ನಗ್ತಾ, ನನ್ನ ಸ್ನೇಹಿತರು ನೀಡಿದ ಮಾಹಿತಿಗೆ ಆಗಿದೆ ಇದು ಅಂತ ಹೇಳಿ ಸುಮಾರು ಅರ್ಧ ಗಂಟೆಯಲ್ಲಿ ತಿಳಿದಿದ್ದನ್ನು ತಿಳಿಸೋದಕ್ಕೆ ಮತ್ತೆ ಕಾಲ್ ಮಾಡ್ದ. ರಣಧೀರ್, ಹೇಳು ಅಭಿ ಅವ್ರ ಅಶ್ವಥ್ ಅಂತ ಕುತೂಹಲದಿಂದ ಕೇಳ್ದ. ಅಶ್ವಥ್ ಹೇಳ್ತಾನೆ, ಆ ಕಂಪ್ನಿ ಶುರುವಾಗಿ 2 ವರ್ಷಗಳಾಗಿದೆ, ಅದಿನ್ನೂ ಬೆಳವಣಿಗೆಗೆ ಹೆಣಗ್ತಿದೆ. ಸಾವೇರಿಯಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ. ಅವಳ ಸಂಬಳ 35,000. 3 ತಿಂಗಳ ಹಿಂದೆ ಅವಳ ಅಜ್ಜಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ. ಅದಕ್ಕಾಗಿ ಮನೆ ಮೇಲೆ ಲೋನ್ನ ಜೊತೆಗೆ ಕೆಲಸದಲ್ಲಿಯೂ ಸಹ 10 ಲಕ್ಷ ಲೋನ್ ತೆಗೆದುಕೊಂಡಿದ್ದಾಳೆ. ಮನೆ ಲೋನ್ ಮತ್ತು ಜಾಬ್ ಲೋನ್ಗಾಗಿ ಸಂಬಳದಲ್ಲಿ ಕಡಿತವಾಗ್ತಿತ್ತು. ಉಳಿದ ಹಣನ ಮಿತವಾಗಿ ಬಳಸ್ಕೊಂಡು ಅಜ್ಜಿ ಜೊತೆ ಜೀವನ ನಡೆಸ್ತಿದ್ದಾಳೆ. ನನಗೆ ತಿಳಿದಿರೋ ವಿಷಯ ಇಷ್ಟೇ ರಾಣ ಅಂತ ಹೇಳಿ ಅಶ್ವಥ್ ಕಾಲ್ ಕಟ್ ಮಾಡ್ದ. ಇಲ್ಲಿವರೆಗೆ ಸಾವೇರಿ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಎಷ್ಟು ಉತ್ಸುಕನಾಗಿದ್ನೋ, ಈ ಮಾಹಿತಿ ಕೈಯಲ್ಲಿ ಸಿಕ್ತವಾಗಿದ್ದರೂ ಅದನ್ನು ತೆರೆಯೋದಕ್ಕೆ ಅಷ್ಟೇ ಆತಂಕಗೊಂಡಿದ್ದ ರಣಧೀರ್. ಆಳವಾದ ಉಸಿರು ತಗೊಂಡು 1ರಿಂದ 10ರವರೆಗೆ ನಂಬರ್ಗಳನ್ನ ಎಣಿಸಿ ತನ್ನ ಹೃದಯವನ್ನು ನಿಯಂತ್ರಿಸಿಕೊಂಡು ಅಶ್ವಥ್ ಕಳಿಸ್ದ PDF ತೆರೆದ ರಣಧೀರ್. 1 ನಿಮಿಷ ಯೋಚಿಸಿದ ರಣಧೀರ್ ಆ ಕಂಪ್ನಿ CEO ಜೊತೆ ಮಾತಾಡಿ ನನ್ನ ಮುಖ್ಯ ಶಾಖೆಯೊಂದಿಗೆ ಟೈಅಪ್ ಆಗ್ತಾರೆ ಅಂತ ತಿಳಿದುಕೊಳ್ಳಿ. ಆ ಕಂಪ್ನಿ ನನ್ನ ವಶವಾಗಬೇಕು ಅಂತ ಗಂಭೀರವಾಗಿ ಹೇಳ್ದ. ಅಭಿ, ರಾಣ, ಆರ್ ಯು ಸೀರಿಯಸ್? ಅದು ಒಂದು ಸ್ಟಾರ್ಟಪ್ ಕಂಪ್ನಿ, ಅದನ್ನು ನಮ್ಮ ಮುಖ್ಯ ಶಾಖೆಗೆ ಟೈಅಪ್ ಮಾಡೋದೇನೋ. ನಮ್ಮ ಮುಖ್ಯ ಶಾಖೆ ಮಾಸಿಕ ವಹಿವಾಟಿನಲ್ಲಿ 10% ಕೂಡ ಅದರ ವಾರ್ಷಿಕ ವಹಿವಾಟು ಇರೋದಿಲ್ಲ ಅಂತ ಆಘಾತದಿಂದ ಹೇಳ್ದ ಅಭಿ. ರಣಧೀರ್, ಅಭಿ, ಜಸ್ಟ್ ಡೂ ವಾಟ್ ಐ ಸೇ. ಟೈಅಪ್ ಓಕೆ ಅಂತ ಆದರೆ ಸರಿ, ಇಲ್ದಿದ್ರೆ ಅದನ್ನು ಬೈ ಔಟ್. ಯಾವುದೇ ಪರಿಸ್ಥಿತಿಯಲ್ಲಿ ನನಗೆ ಆ ಕಂಪ್ನಿ ಬೇಕು ಅಂತ ರಣಧೀರ್ನ ಧ್ವನಿ ಸ್ಥಿರವಾಗಿತ್ತು. ಆ ನಿಮಿಷ ರಣಧೀರ್ ಸಾವೇರಿಯನ್ನು ಎಷ್ಟು
ಬಲವಾಗಿ ಬಯಸ್ತಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಯಿತು ಅಭಿಗೆ. ಸರಿ, ನಾನು ಅವನೊಂದಿಗೆ ಮಾತನಾಡಿ ನಿನಗೆ ತಿಳಿಸ್ತೀನಿ ಅಂತ ಕಾಲ್ ಕಟ್ ಮಾಡಿ ಅಭಿ ಮನಸ್ಸಿನಲ್ಲಿ ನಕ್ಕ. ಮನಸ್ಸಿನಲ್ಲಿ ನೋಂದಣಿಯಾಗಿದ್ದ ಸಾವೇರಿ ವಿಳಾಸಕ್ಕೆ ಹೋಗೋದಕ್ಕೆ ಮನಸ್ಸು ತವಕಿಸ್ತಿದ್ರೆ ಸ್ವಲ್ಪವೂ ಯೋಚಿಸದೆ ರಣಧೀರ್ ಪೋರ್ಟಿಕೋಗೆ ಬಂದ. 24/7 ಶಿಫ್ಟ್ಗಳಲ್ಲಿ ಕರ್ತವ್ಯದಲ್ಲಿರುವ ಚಾಲಕರು ತಮ್ಮ ಯಜಮಾನ ಹೊರಗೆ ಬಂದಿದ್ದನ್ನು ನೋಡಿ ಎಲ್ಲರೂ ಎಚ್ಚರಿಕೆಯ ಸ್ಥಾನಕ್ಕೆ ಬಂದರು. ಅವರು ಯಾರನ್ನು ಗಮನಿಸದೆ ಒಂದು ಕಾರಿನ ಬಳಿ ನಿಂತು ಕೀಸ್ ಅಂತ ಗಂಭೀರವಾಗಿ ಕೇಳ್ದ. ಚಾಲಕನು ಕೀಯನ್ನು ತೆಗೆದುಕೊಂಡು ಕಾರನ್ನು ಅನ್ಲಾಕ್ ಮಾಡ್ತಿದ್ದಾಗ ರಣಧೀರ್, ನಾನು ಡ್ರೈವ್ ಮಾಡ್ತೀನಿ, ನೀನು ಬೇಡ ಅಂತ ಹೇಳಿ ಆ ಅನ್ಲಾಕ್ ಆದ್ರ ಕಾರ್ ತಗೊಂಡು ರಸ್ತೆ ಮೇಲೆ ಧಾವಿಸಿದ ರಣಧೀರ್. ಗೂಗಲ್ ಮ್ಯಾಪ್ ಆನ್ ಮಾಡಿಕೊಂಡು 1-2 ಗಂಟೆಗಳ ಕಾಲ ಹೈದರಾಬಾದ್ ಟ್ರಾಫಿಕ್ನಲ್ಲಿ ಈಜಾಡಿ ಸಿಟಿ ಒಂದು ಕಡೆಯಿಂದ ಇನ್ನೊಂದು ಕಡೆ ತಲುಪೋಷ್ಟರಲ್ಲಿ ಸಮಯ ಸಂಜೆಯಾಗಿತ್ತು. ಸಾವೇರಿ ವಾಸಿಸೋ ಏರಿಯಾಗೆ ಬಂದ ನಂತರ ಕಾರಿನ ವೇಗವನ್ನು 20ಕ್ಕೆ ಇಳಿಸಿ ಪ್ರತಿಯೊಂದು ಮನೆ ನಂಬರನ್ನು ಎಚ್ಚರಿಕೆಯಿಂದ ನೋಡ್ತಿದ್ದನು. ತನಗೆ ಬೇಕಾದ ಮನೆ ಸಿಕ್ಕಿದ್ರಿಂದ ಕಾರನ್ನು ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಸಾವೇರಿ ಏನಾದರೂ ಕಾಣಿಸ್ತಾಳೇನೋ ಅಂತ ಆ ಮನೆ ಗೇಟ್ನತ್ತಲೇ ರಣಧೀರ್ ನೋಡ್ತಿದ್ದ. ಅರ್ಧ ಗಂಟೆ ಕಳೆದರೂ ಅವನ ನಿರೀಕ್ಷೆ ಫಲ ನೀಡದಿದ್ದಾಗ ನಿರಾಶೆಯಲ್ಲಿ ಮುಳುಗೋದಕ್ಕೆ ಸಿದ್ಧವಾಗಿದ್ದ ರಣಧೀರ್ನ ಕಣ್ಣುಗಳಿಗೆ ಬಕೆಟ್ನಲ್ಲಿ ನೀರು ಹಿಡಿದು ಹೊರಗೆ ಬರ್ತಿರುವ ಸಾವೇರಿ ಕಾಣಿಸಿದ್ಲು. ಕಾಲರ್ ನೆಕ್ ಮತ್ತು ಫುಲ್ ಹ್ಯಾಂಡ್ಸ್ ಕುರ್ತಾನ ಪ್ಲಾಜೋಗೆ ಮ್ಯಾಚ್ ಮಾಡಿ ಕುತ್ತಿಗೆ ಸುತ್ತ ದುಪ್ಪಟ್ಟ ಹಾಕ್ಕೊಂಡು ಸಾವೇರಿ ಬರ್ತಿದ್ಲು. ಬಕೆಟ್ನಲ್ಲಿ ತಂದ ನೀರನ್ನು ಮಗ್ನಿಂದ ತೆಗೆದುಕೊಂಡು ಕಾಂಪೌಂಡ್ ಗೋಡೆ ಮುಂದೆ ನೆಟ್ಟಿದ್ದ ಗಿಡಗಳಿಗೆ ಹಾಕ್ತಿದ್ಲು. ಸ್ವಲ್ಪ ದೂರದಲ್ಲಿದ್ದ ರಣಧೀರ್ನ ಕಣ್ಣುಗಳಿಗೆ ಅವಳ ಬಾಡಿದ ಮುಖ, ಊದ್ಕೊಂಡ ಕಣ್ಣುಗಳು ಮತ್ತು ಒಂದು ಕಡೆ ಒಡೆದ ತುಟಿ ಕಾಣಿಸ್ತಿದ್ವು. ತಾನು ಎಷ್ಟು ನಿಯಂತ್ರಣವಿಲ್ಲದೆ ವರ್ತಿಸಿದ್ದೇನೆ ಅಂತ ನೆನಪಾಗಿ ಅವನಿಗೆ ತನ್ನ ಮೇಲೆ ತಾನೇ ಕೋಪ ಮತ್ತು ಅಸಹ್ಯವೆನಿಸ್ತು. ಅವಳ ದೇಹದ ಭಾಗನ ನೋಡಿ ರಣಧೀರ್ ಕಣ್ಗಳು ಕೆಂಪಾಗಿ ಜ್ವಾಲೆಯ ಕುಲುಮೆಯಂತೆ ಬದಲಾಗ್ತಿದ್ವು. ನಿನ್ನ ಇಷ್ಟವಿಲ್ಲದೆಯೇ ನಿನ್ನ ದೇಹವನ್ನು ಸ್ವಂತ ಮಾಡಿಕೊಂಡೆ, ಆದರೆ ನಿನ್ನ ಇಷ್ಟದೊಂದಿಗೆ ನಿನ್ನ ಮನಸ್ಸನ್ನು ಸ್ವಂತ ಮಾಡಿಕೊಂಡು ನಿನ್ನವನಾಗಿ ಬದಲಾಗಿ ನಿನ್ನ ತುಟಿಗಳ ಮೇಲೆ ಎಂದಿಗೂ ಅಳಿಸದ ನಗುವಾಗಿ ನಿಲ್ತೀನಿ ಸಾವೇರಿ. ಈ ಕ್ಷಣದಿಂದ ಈ ರಣಧೀರ್ ಸೂರ್ಯದೇವ್ ವರ್ಮಾ ನಿನ್ನ ಪ್ರೀತಿಗಾಗಿ ಕಾಯುವ ನಿನ್ನ ಸೂರ್ಯ ಅಂತ ಅವನಾಗವನೇ ಹೇಳ್ಕೊಳ್ತಾನೆ. ನೋಡೋಣ ಇದು ಎಲ್ಲಿಗೋಗಿ ಮುಟ್ಟುತ್ತೆ. ಸಾವೇರಿಗೆ ಇವನು ಇಷ್ಟ ಆಗ್ತಾನ, ಇವನು ಇಷ್ಟ ಆಗೋದಕ್ಕೆ ಇವನು ಏನೇನೆಲ್ಲ ಮಾಡ್ತಾನೆ ಸಾವೇರಿಗೋಸ್ಕರ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ.